ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಕಗ್ಗೊಲೆಯಾಗಿದೆ. ರುಂಡ ಮುಂಡವನ್ನ ಬೇರ್ಪಡಿಸಿ ಕೊಲೆ ಮಾಡಿದ್ದಾರೆ. ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಕೊಲೆಯಾಗಿದ್ದು, ಎಸ್ಎಸ್ಎಲ್ಸಿ ಪಾಸದ ಖುಷಿಯಲ್ಲಿ ವಿದ್ಯಾರ್ಥಿನಿ ಇದ್ಲು. ಪಾಪ ಆಕೆಯ ಕೊಲೆ ನಡೆದಿದೆ. ರುಂಡ ಮುಂಡವನ್ನ ಬೇರ್ಪಡಿಸಿ 10ನೇ ತರಗತಿ ವಿದ್ಯಾರ್ಥಿನಿಯ ಹತ್ಯೆ ಮಾಡಲಾಗಿದೆ. ಸೂರ್ಲಬ್ಬಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ಏಕೈಕ ವಿದ್ಯಾರ್ಥಿನಿ ಮೀನಾ ಎಂಬ ವಿದ್ಯಾರ್ಥಿಯ ಹತ್ಯೆಯಾಗಿದೆ. ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಹತ್ಯೆಯಾದ ಮೀನಾಗೆ ಮದುವೆಗೆ ರೆಡಿ ಆಗ್ತಿದ್ರಂತೆ, ಸಿದ್ಧತೆ ನಡೆಸಿದ್ರಂತೆ ಮನೆಯಲ್ಲಿ. ಸೋಮವಾರವಷ್ಟೇ ಆಕೆಯ ಎಂಗೇಜ್ಮೆಂಟ್ ಕೂಡ ಆಗ್ಬಿಟ್ಟಿದೆ. ನೆನ್ನೆ ರಿಸಲ್ಟ್ ನೋಡೋಕೆ ಬಂದಾಗ ಹತ್ಯೆ ಆಗಿದೆ. ನಿಶ್ಚಿತಾರ್ಥ ಮುರಿದು ಹೋಗಿದ್ದಕ್ಕೆ ಅಥವಾ ಮುರಿದಿದ್ದಕ್ಕೆ ವರನೇ, ಈಗ ಯಾರು ಮದುವೆ ಆಗ್ಬೇಕಾಗಿದ್ದ ಆತನೇ ಈ ಕಗ್ಗೊಲೆ ಮಾಡಿರ್ಬೋದು ಅನ್ನುವ ಅನುಮಾನ ಇದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ನಿನ್ನೆ SSLC ರಿಸಲ್ಟ್ ಬಂತು, ಎಲ್ಲರೂ ಕೂಡ ಖುಷಿಯಲ್ಲಿದ್ದರು. ಪಾಪ ಈ ಹೆಣ್ಮಗು ಕೂಡ ಪಾಸ್ ಆಗಿದೆ, ಅದೇ ಖುಷಿಯಲ್ಲಿತ್ತು. ಎಕ್ಸಾಮಿಗೆ ಬಂದು ಅಂದರೆ ಸ್ಕೂಲಿಗೆ ಬಂದು ರಿಸಲ್ಟ್ನ ನೋಡಿ ವಾಪಸ್ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ದುರ್ಘಟನೆ ನಡೆದಿದೆ. ಮೀನಾ ಅಂತ ಈ ಹುಡುಗಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡೋಕ್ಕೂ ಕೂಡ ಮನೆಯಲ್ಲಿ ತಯಾರಿ ನಡೆಸಿದ್ರಂತೆ. ಅದಾದ್ಮೇಲೆ ಕಾರಣಾಂತರಗಳಿಂದ ಮದುವೆ ಸ್ಟಾಪ್ ಆಗಿದೆ ಅಲ್ಲಿಗೆ, ಚಿಕ್ಕ ವಯಸ್ಸು ಅನ್ನೋ ಕಾರಣಕ್ಕೆ. ಪಾಪ ಅದ್ಭುತವಾಗಿ ಪಾಸ್ ಆಗಿದ್ದಾಳೆ ಈಕೆ. ಆದರೆ ದುರಾದೃಷ್ಟವಶಾತ್ ರುಂಡ ಮುಂಡವನ್ನ ಬೇರ್ಪಡಿಸಿ ಕಗ್ಗೊಲೆ ಮಾಡಲಾಗಿದೆ. ಮದುವೆ ಮುರಿದೋಗಿದ್ದಕ್ಕೆ ಆ ಹುಡುಗನೇ ಈ ರೀತಿಯಾಗಿ ಮಾಡಿರ್ಬೋದು ಅನ್ನುವ ಅನುಮಾನ ಕೂಡ ಇದೆ. ಪೊಲೀಸರು ಸೋಮವಾರಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ.